ಕಮ್ಮಿ ಇರಲಿಲ್ಲ ನನಗೆ ಎಲ್ಲ ಜನಕ್ಕೆ ತಿಳಿಸಿ ಈ ಜನರು ನನಗೆ ಹೇಳ್ತಾರೆ ಹಳ್ಳಿಗಳು ಹೋದಾಗೆಲ್ಲ ಏನೇನು ಮಾಡ್ತಾರೆ. ನಾವೆಲ್ಲ ಜೊತೆಲಿದ್ದೀವಿ. ನಮ್ಮ ಇದ್ರಲ್ಲಿ ಕಾಂಗ್ರೆಸ್ ಜೊತೆಲಿಲ್ಲ. ನಮ್ಮ ಇದ್ರಲ್ಲಿ ಕಾಂಗ್ರೆಸ್ ಅಂತ ಇದ್ರಲ್ಲಿ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಎಲ್ಲಿ ಮಾತಾಡಿದ್ದೀರಿ ನೀವು? ಎಲ್ಲಿ ಮಾತಾಡಿದ್ದೀರಿ? ನೀವೇ ಪತ್ರಕರ್ತರಿದ್ದೀರಿ, ಎಲ್ಲ ನೋಡಿದ್ದೀರಿ. ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ವೋಟ್ನ ಸ್ಪ್ಲಿಟ್ ಮಾಡಿ ಕಾಂಗ್ರೆಸ್ ಅನುಕೂಲ ಮಾಡಕ್ಕೆ ಒಂದು ಹೊಸ ತಂತ್ರ ಇತ್ತು. ದೇಶಕ್ಕೆಲ್ಲ ಗೊತ್ತಿತ್ತು. ಇದನ್ನೆಲ್ಲ ಎದುರಿಸೋಣ ಬರ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ. ಬೇಗ ನಿರ್ಧಾರ ಮಾಡಿದ್ರೆ ಒಳ್ಳೇದಾಯ್ತು ಅಲ್ವಾ? ಮನೆಯಲ್ಲಿ 15 ದಿನ ತಿಂಗಳಲ್ಲಿ ಮಾಡಿದ್ರೆ ನಮ್ಗೆ ಹೇಳಕ್ಕಾಗ್ತಾ ಇಲ್ಲ. ಬೇಗ ನಿರ್ಧಾರ ಮಾಡಿರೋದ್ರಿಂದ ಯಾರ್ಯಾರು ಎಷ್ಟೆಷ್ಟು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾರೆ, ಇಲ್ಲಿ ಗೋಮಾಳಗಳು ಲೂಟಿ ಆಗ್ತಾರೆ, ಅದ್ರ ವಿರುದ್ಧ ಯಾರು ಮಾತಾಡೋರ? ವಿರುದ್ಧ ಮಾತಾಡಿದ್ರೆ ಅವ್ರು 51 ಎಂಟ್ರಿ ಹಿಡಿತಾರಲ್ಲ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಬಿಜೆಪಿಗೆ ಮೋಸ ಆಯ್ತು, ಯಡಿಯೂರಪ್ಪನವ್ರನ್ನ ಬೈತೆ, ಮೋದಿಯವರು ಬ್ಯಾನರ್ಗಳೆಲ್ಲ ಹರಿದಾಕಿ ಮೋಸ ಆಯ್ತು ಅಂತವ್ರನ್ನ ಜೆಡಿಎಸ್ ಕರ್ಕೊಂಡ್ಬರ್ದಾಗಿ ಬಿಜೆಪಿ ರೆಬಲ್ ಕ್ಯಾಂಡಿಡೇಟ್ ಆಗಿ ಬಿಜೆಪಿನ ಸೋಲ್ಸಂತ ಕ್ಯಾಂಡಿಡೇಟ್ ಸೇರ್ಸ್ಕೊಂಡ್ಬರ್ದಾಗಿ ವಿಷಯ ತಿಳಿಸೋಣ. ತಿಳಿಯಂಗೆ ಆಗಲಿ. ಯಾರು ನಿಂತರೆ ಗೆಲ್ತಾರೆ, ಯಾರು ನಿಂತರೆ ಎಲೆಕ್ಷನ್ ಆಗ್ತದೆ, ಇಲ್ಲಾಂದ್ರೆ ಎಲೆಕ್ಷನ್ ಹೆಂಗ್ ನಡೀತದೆ ಅಲ್ಲ ಅವ್ರಿಗೆ ಗೊತ್ತಾಗ್ತದೆ. 6-7 ತಿಂಗಳ ನಿರ್ಧಾರಗಳು. ನಮಗೆ ಸೀಟ್ ಆದ್ರೆ ಅವರು ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಸೀಟ್ ಆದ್ರೂ ನಾವು ಯಾವುದೇ ತರದಲ್ಲಿ ಹಂಗೆ ಹೋದ್ಸಲಿನೂ ಹಂಗೆ ಅಲ್ಲ ಹೇಳಿದ್ದು, ಹಂಗೆ ತಾನು ಹೇಳಿದ್ದು. ರಾಜಕೀಯಕ್ಕೆ ಸೇರ್ಕೊಳಕ್ಕೆ, ಜನರನ್ನ ಕನ್ಫ್ಯೂಸ್ ಮಾಡಕ್ಕೆ, ಯಾರು ಹೋಗ್ತಾರೆ. ನಾವು ನಿಮ್ ಜೊತೆಲಿ ಇರೋದು ಜನ ಶಾರ್ಟೇಜ್ ಇದೆ ಕರ್ಕೊಳಕ್ಕೆ. ತಾಲೂಕ್ ಪಂಚಾಯತಿ ಜೆಪಿ ಎಲೆಕ್ಷನ್ಸ್ಗೆ ಕ್ಯಾಂಡಿಡೇಟ್ಸು ಕೊರತೆ ಹಾಕಿರ್ತೀವಿ. ಇಂಥವೆಲ್ಲ ಹೇಳ್ಕೊಂಡು ನಮ್ಮ ಜೊತೆ ಒಂದಷ್ಟು ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಇವರ ಉದ್ದೇಶ ಏನು ನಮ್ಗೆಲ್ಲರಿಗೂ ಗೊತ್ತಿದೆ. ಮಾಲೂರು ಮಟ್ಟಕ್ಕಂತೂ ಇವ್ರ ಸಾಹಸಕ್ಕೆ ನಾವು ಹೋಗಲ್ಲ. ನಾವು ವಿರೋಧ ನಾವು ಮಾಡ್ತಾ ಇರೋದು ಭ್ರಷ್ಟಾಚಾರ. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಎಲ್ಲ ಹಂಚಿಗೆ ಹೋಗಿತ್ತು. ನೋಡಿ ಟೌನ್ ಅಲ್ಲಿ ಹೋಗಿ ಫ್ಲೈಓವರ್ ಮಾಡೋದು ಟೌನ್ ಉಳಿತದೆ. ಅದನ್ನೇ ಅದೇ ದುಡ್ಡನ್ನ ರಿಂಗ್ ರೋಡ್ ಮಾಡಿದ್ವಿ. ಟೌನ್ ಉಳಿತಾ ಇತ್ತು, ಟ್ರಾಫಿಕ್ ಕಡಿಮೆ ಆಗ್ತಾ ಇದೆ. ಅಲ್ಲಿ ರಸ್ತೆ ಬದಿ ಮಾತ್ರ ಅಂಗಡಿಗಳಿದೆಯಲ್ಲ ಅವ್ರಿಗೆಲ್ಲ ಕಾಂಪನ್ಸೇಷನ್ ಕೊಡದೆ ಏಕಾಏಕಿ ಬಂದು ಅಂಗಡಿಗಳು ಮಾಡುವಂಥದ್ದು ಎಷ್ಟು ಕೋರ್ಟ್ ಇದೆ. ಕೋರ್ಟ್ ಅದು ಇಲ್ಲಿಗೆಲ್ಲ ಕಟ್ಕೊಂಡಲ್ಲ, ಕೋರ್ಟ್ ಇಲ್ಲಿಗೆಲ್ಲ ಕಟ್ಟಾವ. ಕೋರ್ಟ್ ಬುದ್ಧಿ ಅವತ್ತೆಲ್ಲ ನೋಡಿದ್ರೆ ಮಾಡಿದ್ದಾರೆ. ಏಕಾಏಕಿ ಇವರೇ ಸ್ಟೇಟ್ ವೇ ಅಂತ ಹೇಳ್ಕೊಳ್ಳೋದು. ಕಾಂಪನ್ಸೇಷನ್ ಕೊಡ್ರಿ ಜನಕ್ಕೆ, ಒಬ್ಬರಾಗ್ಲಿ ಇಬ್ಬರಾಗ್ಲಿ 10 ಜನ ಆಗ್ಲಿ ರೋಡ್ ಮಾಡ್ತಾರೆ. ರಿಂಗ್ ರೋಡು ಸೂಕ್ತ ಮಾಲೂರಿಗೆ. ಆಮೇಲೆ ಇಷ್ಟೆಲ್ಲ ಮಾಡಿ ಹೋಗಿ ಆ ಬ್ರಿಡ್ಜ್ ಆಗಲಾಗ್ಲಿಲ್ಲ ಅಂದ್ರೆ ಬಾಟ್ಲ್ ನೆಕ್ ಆಗ್ತದೆ. ಇಡೀ ಟ್ರಾಫಿಕ್ ಅಲ್ಲೇ ಕೂತ್ಕೊಳ್ತಾರೆ. ಟೆಕ್ನಿಕಲಿ ಮಾಡ್ರಿ, ದುಡ್ಡಿದೆ, ಸರ್ಕಾರ ದುಡ್ಡು ಅಲರ್ಟ್ ಆಗಿದೆ. ಅದನ್ನ ಯಾವ ರೀತಿ ನಾವು ಬಳಸ್ಕೋಬೇಕು, ವೇಸ್ಟ್ ಆಗಿ ಅರ್ಜೆಂಟಾಗಿ ಕೆಲಸ ಆಗ್ಬಿಡ್ಲಿ ಏನೋ ಅನುಕೂಲ ಆಗ್ತದೆ ಅಂತ ಮಾಡೋದಲ್ಲ. ಯಾರ್ಯಾರಿಗೆ ಪ್ರಾಜೆಕ್ಟ್ ಅನುಕೂಲ ಆಗ್ತದೆ ನಿಮಗೂ ಗೊತ್ತದೆ. ಜಗತ್ತಾಗಿರೋ ಮೊದಲಾಗಿದ್ರೆ ಭಯ ಪಡೋರು 20% 10% ಅಂತ. ಈಗ ಓಪನ್ ಆಗಿ ಇಷ್ಟು ಬರುತ್ತೆ ಅಂತ ಹೇಳೋ ಮಟ್ಟಕ್ಕೆ ಕೊಟ್ಟಾಗಲ್ಲ ಅಲ್ವಾ? 10% ಗ್ಯಾರಂಟಿ ತಾನೆ, ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ. ಎಷ್ಟು ಕೋಟಿ ಅಲ್ವಾ? ಇದು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆಲ್ಲ. ಬಂದ್ರೆ ಪರ್ಸೆಂಟ್ ತಗೊಳ್ರಿ, ಬೇಡ ಅಂತ ಹೇಳಲ್ಲ. ಮತ್ತೆ ಮಾಲೂರಿಗೆ ರಿಂಗ್ ರೋಡ್ ಮಾಡಿ ಮಾಲೂರು ಉಳಿತದೆ. ಮಾಲೂರು ಸೈಡ್ ನಾವೆಲ್ಲ ವಾಕ್ ಮಾಡ್ತೀವಿ. ಬೆಳಗ್ಗೆ ನೀವೆಲ್ಲ ಟೀ ಕುಡಿತೀವಿ. ಮದ್ದೂರಲ್ಲಿ ಫ್ಲೈಓವರ್ ಮಾಡಿರ್ತಾರೆ. ಮೈಸೂರು ರಾಮನಗರ ಉಳುಕತ್ತು, ಚನ್ನಪಟ್ಟಣ ಉಳುಕತ್ತು. ಮದ್ದೂರು ಏನಾಗಿದೆ? ಮದ್ದೂರಲ್ಲಿ ನೋಡಿದ್ರಾ? ಬರೀ ಊರ ಇದೇ ಹೊಟ್ಟೋಗ್ಬಿಡ್ತದೆ. ಅದಕ್ಕೆ ಮಾಲೂರಿನಲ್ಲಿ
ಈಗ ಯಾವತ್ತೂ ನಾನು ಶಾಸಕರಲ್ಲಿ ಮಾಲೂರು ಪರ ನಮ್ಮ ಜನ ನಮ್ಮ ಮಾಲೂರು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮಾಲೂರು ಜನಕ್ಕೆ ತೊಂದರೆ ಆಗ್ತಾ ಇದೆ. ಉಳಿಸ್ಬೇಕು. ಅಷ್ಟು ಜನ ಅಂಗಡಿ ಮಾಲೀಕರಿದ್ದಾರೆ, ಅವ್ರಿಗೆ ತೊಂದರೆ ಆಗ್ತಿದ್ದಂಗೆ ನೋಡ್ಕೊಳ್ರಿ. ಮಾಲೂರಿಗೆ ಒಂದು ಔಟರ್ ರಿಂಗ್ ರೋಡ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಶಾಸಕ ಉಳಿಬೇಕು. ಇದು ಮಾಡಿ ಮಾಲೂರೇ ಇಲ್ದಂಗೆ ಆಗ್ತದೆ. ಮಾಲೂರು ಎಲ್ಲಿ ಅಂತ ಮೇಲೆ ಫ್ಲೈಓವರ್ ಮೇಲಿಂದ ನೋಡ್ಕೊಂಡು ಅಲ್ವಾ? ಇದು ಹೇಳ್ರಿ, ನೀವೆಲ್ಲ ಪುಸ್ತಕರ್ತೀರಲ್ಲ, ಮನಿ ಅಷ್ಟೇ.